ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳಬಹುದು. ಹೌದು, ಇವತ್ತಿನ ವಿಚಾರ ಬಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ. ಯಶ್ ರಾವಣನ ಪಾತ್ರದ ನಂತರ ಜೈ ಹನುಮಾನ್ ಸಿನಿಮಾದಲ್ಲಿ ಬಜರಂಗಿಯಾಗಿ ಕಾಣಲಿದ್ದಾರಾ? ಹೌದು ವೀಕ್ಷಕರೇ, ಯಶ್ ನಿತೀಶ್ ತಿವಾರಿ ಅವರ ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರ ಮಾಡೋ ಸುದ್ದಿ ಈಗಾಗಲೇ ವೈರಲ್ ಆಗಿದೆ. ರಾಕಿಂಗ್ ಸ್ಟಾರ್ ಬಜರಂಗಿಯಾಗಿ ಮಿಂಚಲಿದ್ದಾರಾ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ. ಜೈ ಹನುಮಾನ್ ಚಿತ್ರದಲ್ಲಿ ಯಶ್ ಹನುಮಾನ್ ಪಾತ್ರದಲ್ಲಿ ನಟಿಸುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಇದು ತೇಜ ಸರ್ಜಾ ಅಭಿನಯದ ಹನುಮಾನ್ ಚಿತ್ರದ ಮುಂದುವರೆದ ಭಾಗವಾಗಿದೆ. ಜೈ ಹನುಮಾನ್ ಮೂವಿ ಜನವರಿ 2024ರಲ್ಲಿ ರಿಲೀಸ್ ಆಗಿದೆ. ಹೌದು ವೀಕ್ಷಕರೇ, ಬಾಲಿವುಡ್ ಹಂಗಾಮ ವರದಿ ಮಾಡಿದಂತೆ ಯಶ್ ಹನುಮನ ಪಾತ್ರದಲ್ಲಿ ನಟಿಸಲು ಜೈ ಹನುಮಾನ್ ಚಿತ್ರತಂಡದ ಮೊದಲ ಆಯ್ಕೆಯಾಗಿದ್ದರಂತೆ. ಚಿತ್ರದ ಫಸ್ಟ್ ಪಾರ್ಟ್ಗೆ ಯಶ್ ಅವರನ್ನು ಪರಿಗಣಿಸಲಾಗಿದ್ದರೂ ಮುಂದಿನ ಭಾಗಕ್ಕೆ ಅವರು ಫೈನಲ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಬಜರಂಗಬಲಿ ಹನುಮಾನ್ ಪಾತ್ರದ ಬಗ್ಗೆ ಕೆಲವು ಗೊಂದಲಗಳೂ ಕೂಡ ಇವೆ. ಮೊದಲನೆಯದಾಗಿ ತೇಜ ಸರ್ಜಾ ಹನುಮಾನ್ ಚಿತ್ರದಲ್ಲಿ ಹನುಮಂತ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರು ಜೈ ಹನುಮಾನ್ ಸರಣಿಯಲ್ಲಿ ಅದೇ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಎನ್ನಲಾಗುತ್ತಿದೆ. ಸಿನಿಮಾದ ಎರಡನೇ ಭಾಗಕ್ಕೆ ಯಶ್ ಪ್ರಬಲ ಸ್ಪರ್ಧಿ. ಮೊದಲ ಚಿತ್ರಕ್ಕೆ ಅವರನ್ನು ಪರಿಗಣಿಸಿಲ್ಲ. ಇದು ಮುಂಬೈ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಸುಳ್ಳು ಸುದ್ದಿ ಎಂದು ಹೇಳಲಾಗುತ್ತಿದೆ. ಹೌದು ವೀಕ್ಷಕರೇ, ಹನುಮಾನ್ ಚಿತ್ರಕ್ಕೆ ಯಶ್ ಅವರನ್ನು ಆಯ್ಕೆ ಮಾಡುವ ಯೋಚನೆ ಇರಲಿಲ್ಲ. ಅದರಲ್ಲಿ ತೇಜ ಸರ್ಜಾ ಅಭಿನಯಿಸಿದ್ದಾರೆ. ಆದರೆ ಮುಂದಿನ ಭಾಗದಲ್ಲಿ ಯಶ್ ಬೇಕೆನ್ನುವ ನಿರೀಕ್ಷೆ ಚಿತ್ರತಂಡಕ್ಕೆ ಇದೆ ಎಂದು ಹೇಳಲಾಗುತ್ತಿದೆ ಅಷ್ಟೇ. ಹೌದು ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಯಶ್ ಹನುಮಾನ್ ಪಾತ್ರದಲ್ಲಿ ನಟಿಸುವ ಸಾಧ್ಯತೆ ಇದೆ. ತೇಜ ಸರ್ಜಾ ಹನುಮಂತನ ರೋಲ್ ಮಾಡುತ್ತಿಲ್ಲ. ಅವರು ಹನುಮಂತನ ಭಕ್ತರ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಈ ಬಗ್ಗೆ ಯಾವುದೇ ಅಧಿಕೃತ ಅಪ್ಡೇಟ್ ಇನ್ನೂ ಸಿಕ್ಕಿಲ್ಲ. ವೀಕ್ಷಕರೇ, ಇವೆಲ್ಲದರ ಮಧ್ಯೆ ನಿತೀಶ್ ತಿವಾರಿ ಅವರ ರಾಮಾಯಣದಲ್ಲಿ ಯಶ್ ರಾವಣನಾಗಿಯೂ ನಟಿಸಲಿದ್ದಾರೆ. ಚಿತ್ರದಲ್ಲಿ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ನಟಿಸುತ್ತಿದ್ದರೆ, ಸೀತೆಯ ಪಾತ್ರಕ್ಕೆ ಸಾಯಿ ಪಲ್ಲವಿಯನ್ನು ಆಯ್ಕೆ ಮಾಡಲಾಗಿದೆ ಎಂದು ವರದಿಗಳ ಮೂಲಕ ತಿಳಿದುಬಂದಿದೆ. ವೀಕ್ಷಕರೇ, ರಾಕಿಂಗ್ ಸ್ಟಾರ್ ಯಶ್ ಅವರು ಜೈ ಹನುಮಾನ್ ಸಿನಿಮಾದಲ್ಲಿ ನಟಿಸುವುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.